ರಬಕವಿಬನಹಟ್ಟಿ ಮತ್ತು ಅಥಣಿ ತಾಲೂಕಿಗೆ ಮಹತ್ತರ ಯೋಜನೆಯಾಗಿರುವ ಮಹೇಶವಾಡಗಿ ಸೇತುವೆ ಕಾಮಗಾರಿಯಲ್ಲಿ ಈಗಷ್ಟೇ ಹೆಚ್ಚುವರಿಯಾಗಿ 10 ಕೋಟಿ ರೂಪಾಯಿಗಳ ಟೆಂಡರ್ ಕರೆಯುವ ಪ್ರಸ್ತಾವನೆ ನಡೆಯುತ್ತಿರುವಾಗಲೇ ಲೋಕೋಪಯೋಗಿ ಅಧಿಕಾರಿಗಳ ತಂಡದಿಂದ ಅಂದಾಜು ವೆಚ್ಚದಲ್ಲಿ ಇನ್ನೂ ಶೇಕಡಾ 5ರಿಂದ 10ರಷ್ಟು ಹೆಚ್ಚುವರಿ ಹಣದ ಕೊರತೆ ಎದುರಾಗುತ್ತಿರುವುದು ಈಗ ಗೊಂದಲಕ್ಕೆ ಕಾರಣವಾಗಿದೆ. ನದಿಯೊಳಗಿನ ಕಾಮಗಾರಿ ನಂತರ ಎರಡೂ ಬದಿಯಲ್ಲಿ ರಬಕವಿಬನಹಟ್ಟಿ ತಾಲೂಕಿನ 250 ಮೀಟರ್, ಅದರಂತೆ ಅಥಣಿ ತಾಲೂಕಿನ 200 ಮೀಟರ್ ನಷ್ಟು ಉದ್ದನೆಯ ಜಾಗೆಯಲ್ಲಿ ಸುಮಾರು 8 ಕಮಾನುಗಳ ಅಳವಡಿಕೆಯೊಂದಿಗಿನ ಸೇತುವೆ ಕಾಮಗಾರಿಗೆ ಟೆಂಡರ್ ಕರೆಯುವ ಸಂದರ್ಭ 10 ಕೋಟಿ ರೂಪಾಯಿಗಳ ಬದಲಾಗಿ 11 ಕೋಟಿ ರೂಪಾಯಿಗಳವರೆಗೆ ಅಂದಾಜು ವೆಚ್ಚವಾಗುತ್ತಿರುವ ಹಿನ್ನೆಲೆ ಮತ್ತೆ ಕಂಟಕ ಎದುರಾದಂತಾಗಿದೆ. ಸಚಿವರೊಂದಿಗೆ ಸಮಾಲೋಚನೆಗೆ ಭರವಸೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರೊಂದಿಗೆ ಈ ಕುರಿತಾಗಿ ಮಾಹಿತಿ ಒದಗಿಸಿ ಸಮಾಲೋಚನೆಯೊಂದಿಗೆ ಹೆಚ್ಚುವರಿ ಹಣದೊಂದಿಗೆ ಟೆಂಡರ್ ಕರೆಯುವಂತೆ ಪ್ರಸ್ತಾವನೆಗೆ ಒತ್ತಾಯಿಸುವುದಾಗಿ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರ್ ಭರವಸೆ ನೀಡಿದ್ದಾರೆ. ಅವರು ಬುಧವಾರ ಸಂಜೆ ಲೋಕೋಪಯೋಗಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅಂದಾಜು ಪತ್ರದೊಂದಿಗೆ ಟೆಂಡರ್ ಕುರಿತು ಮಾಹಿತಿ ಒದಗಿಸಿ ಸಂಪೂರ್ಣ ಕಮಾನುಗಳ ಕಾಮಗಾರಿಗೆ ಇನ್ನಷ್ಟು ವೆಚ್ಚದ ಕೊರತೆ ಎದುರಾಗುತ್ತದೆ ಎಂದು ತಿಳಿಸಿದರು. ನದಿಯೊಳಗಿನ ಕಾರ್ಯ ಮುಕ್ತಾಯದತ್ತ. ನಾಗರಿಕರ ಒತ್ತಾಯದಿಂದ ಮತ್ತಷ್ಟು ವೇಗ ಪಡೆದಿರುವ ಮಹೇಶವಾಡಗಿ ಸೇತುವೆ ಕಾರ್ಯವು ನದಿಯೊಳಗಿನ ಪಿಲ್ಲರ್ ಅಳವಡಿಕೆ ಕಾರ್ಯ ಮುಕ್ತಾಯದತ್ತ ಸಾಗುತ್ತಿರುವುದರಿಂದ ಜನತೆ ಕೊಂಚ ನಿರಾಳರಾಗಿದ್ದಾರೆ. ನೀರೊಳಗಿನ ಎಲ್ಲ 8 ಪಿಲ್ಲರ್ಗಳ ಕಾರ್ಯ ಅಂತಿಮ ರೂಪ ಪಡೆಯುತ್ತಿದ್ದು, ಇನ್ನೊಂದು ವಾರದೊಳಗೆ ಪಿಲ್ಲರ್ ಅಳವಡಿಕೆ ಸಂಪೂರ್ಣವಾಗುವ ನಿರೀಕ್ಷೆ ಇದೆ.